ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸರಣಿಯ ಮೊದಲ ಪಂದ್ಯಕ್ಕೆ ನಾಯಕನಾಗಿರುವಂತಹ ಜಸ್ಪ್ರೀತ್ ಬುಮ್ರಾ ಸುದ್ದಿಗೋಷ್ಠಿ ವೇಳೆ ಗರಂ ಆಗಿದ್ರು. ಇದಕ್ಕೆ ಕಾರಣ ಪತ್ರಕರ್ತರೊಬ್ಬರು ಬುಮ್ರಾ ಅವರನ್ನ ಮಧ್ಯಮ ವೇಗಿ ಎಂದು ಕರೆದಿದ್ದು. ಪ್ರಶ್ನೋತ್ತರಗಳ ನಡುವೆ ಮಧ್ಯಮ ವೇಗದ ಆಲ್ರೌಂಡರ್ ಆಗಿ ಭಾರತ ತಂಡದ ನಾಯಕತ್ವ ವಹಿಸಿಕೊಂಡಿರುವುದು ಹೇಗೆ ಅನಿಸ್ತಾ ಇದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿತ್ತು. ಈ ಪ್ರಶ್ನೆಗೆ ಜಸ್ಪ್ರೀತ್ ಬುಮ್ರಾ, ನಾನು ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡಬಲ್ಲೆ, ಕನಿಷ್ಠ ವೇಗದ ಬೌಲರ್ ನಾಯಕ ಅಂತನಾದ್ರೂ ಕರೀರಿ ಅಂತ ಕೇಳಿದ್ರು. ನಂತರ ಪತ್ರಕರ್ತ ತನ್ನ ತಪ್ಪನ್ನ ತಿದ್ದಿಕೊಂಡ್ರು. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೊದಲ ಪಂದ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಶುಕ್ರವಾರದಿಂದ ಪರ್ತ್ನಲ್ಲಿ ಟೆಸ್ಟ್ ಪಂದ್ಯ ಶುರುವಾಗಲಿದೆ. ಟೆಸ್ಟ್ಗೂ ಮುನ್ನವೇ ಟೀಂ ಇಂಡಿಯಾದ ವೇಗಿ ಖಲೀಲ್ ಅಹ್ಮದ್ ಗಾಯಗೊಂಡಿದ್ದಾರೆ. ಬಿಸಿಸಿಐ ಮುಂಜಾಗ್ರತಾ ಕ್ರಮವಾಗಿ ಇಂಜುರಿಗೊಂಡಿರುವಂತಹ ಈ ಆಟಗಾರನ ಸ್ಥಾನಕ್ಕೆ ಇನ್ನೊಬ್ಬ ಯುವ ಆಟಗಾರನನ್ನು ಆಸ್ಟ್ರೇಲಿಯಾಗೆ ಕಳುಹಿಸಿದೆ. ವೇಗದ ಬೌಲರ್ ಯಶ್ ದಯಾಳ್ ಟೀಂ ಇಂಡಿಯಾ ಸೇರಿಕೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾ ಟಿ20 ಸರಣಿ ಗೆದ್ದ ಭಾರತ ತಂಡದ ಆಟಗಾರರು ರ್ಯಾಂಕಿಂಗ್ನಲ್ಲೂ ಕೂಡ ಭರ್ಜರಿ ಏರಿಕೆ ಕಂಡಿದ್ದಾರೆ. ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಐಸಿಸಿ ಟಿ20 ಆಲ್ರೌಂಡರ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ನಂಬರ್ 1 ಪ್ಲೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಹರಿಣಗಳ ನಾಡಿನಲ್ಲಿ ಸತತ 2 ಶತಕ ಸಿಡಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಗೆದ್ದಿದ್ದಂತ ತಿಲಕ್ ವರ್ಮಾ ಲಾಂಗ್ ಜಂಪ್ ಮಾಡಿದ್ದಾರೆ. ಟಾಪ್ 10 ಬ್ಯಾಟರ್ಗಳ ಪಟ್ಟಿಯೊಳಗೆ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಾರ್ಡರ್ ಗವಾಸ್ಕರ್ ಆರಂಭಿಕ ಪಂದ್ಯಕ್ಕೂ ಮುನ್ನವೇ ಪರ್ತ್ನಲ್ಲಿ ಅವಘಡವೊಂದು ನಡೆದಿದೆ. ಲೈವ್ ಮ್ಯಾಚ್ನಲ್ಲಿ ಅಂಪೈರ್ ಮುಖಕ್ಕೆ ಬಾಲ್ ಬಡಿದ ಕಾರಣ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಪರ್ತ್ನಲ್ಲಿ ನಡೆದ 3ನೇ ದರ್ಜೆ ಕ್ರಿಕೆಟ್ ಪಂದ್ಯದ ವೇಳೆ ಅಂಪೈರ್ ಟೋನಿ ಡಿ ನೊಬ್ರೆಗಾ ಅವರ ಮುಖಕ್ಕೆ ಚೆಂಡು ಬಡಿದಿದೆ. ಡಿ ನೊಬ್ರೆಗಾ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಶಸ್ತ್ರಚಿಕಿತ್ಸೆ ನಡೆಸಲಾಗುವುದು ಎಂದು ವೈದ್ಯರು ಹೇಳಿದ್ದಾರೆ. ಸಂಜು ಸ್ಯಾಮ್ಸನ್ 5 ಇನ್ನಿಂಗ್ಸ್ಗಳಲ್ಲಿ 3 ಶತಕಗಳನ್ನು ಬಾರಿಸಿ ಬಿಸಿಸಿಐ ಗಮನ ಸೆಳೆದಿದ್ರು. ಇದೀಗ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಕೇರಳ ತಂಡಕ್ಕೆ ಸಂಜು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಈ ಪಂದ್ಯಾವಳಿಯಲ್ಲೂ ಕೂಡ ಸಂಜು ಭರ್ಜರಿ ಬ್ಯಾಟಿಂಗ್ ಮಾಡಿದ್ರೆ ಭಾರತ ತಂಡದಲ್ಲಿ ಖಾಯಂ ಸ್ಥಾನ ಪಡೆಯೋದ್ರಲ್ಲಿ ನೋ ಡೌಟ್. ಆರ್ಸಿಬಿ ಆಟಗಾರ ರಜತ್ ಪಾಟಿದಾರ್ ಸೈಯದ್ ಮುಷ್ತಾಕ್ ಅಲಿ ಟಿ20 ಟೂರ್ನಿಯಲ್ಲಿ ಮಧ್ಯಪ್ರದೇಶ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ದಾರೆ. ಇತ್ತ ಬೆಂಗಳೂರು ಫ್ರಾಂಚೈಸಿ ಈ ಸಲ ರಜತ್ ಪಾಟಿದಾರ್ ಅವರನ್ನ ಬರೋಬ್ಬರಿ 11 ಕೋಟಿ ರೂಪಾಯಿ ನೀಡಿ ರಿಟೈನ್ ಮಾಡಿಕೊಂಡಿದೆ. ಇದೀಗ ನಾಯಕನಾಗಿ ಹೊಣೆಯನ್ನ ಹೊತ್ತುಕೊಂಡಿರುವಂತಹ ಪಾಟಿದಾರ್ಗೆ ಆರ್ಸಿಬಿ ಕ್ಯಾಪ್ಟನ್ಸಿ ಕೊಡಿ ಅಂತ ಟೀಂ ಇಂಡಿಯಾದ ಮಾಜಿ ಆಟಗಾರ ರಾಬಿನ್ ಉತ್ತಪ್ಪ ಸಲಹೆ ನೀಡಿದ್ದಾರೆ. ಆರ್ಸಿಬಿ ಟೀಮ್ಗೆ ಅಭಿನವ್ ಮನೋಹರ್ ಸೇರ್ಪಡೆಯಾಗ್ತಾರ ಅನ್ನೋ ವಿಚಾರ ಈಗ ಚರ್ಚೆಗೆ ಬಂದಿದೆ. ಅಭಿನವ್ ನಿಜಕ್ಕೂ ಕೂಡ ಆರ್ಸಿಬಿಗೆ ಹೇಳಿ ಮಾಡಿಸಿದ ಆಟಗಾರ. ಯಾಕಂದ್ರೆ ಆರ್ಸಿಬಿ ಹಿನ್ನಡೆಗೆ ಕಾರಣವೇ ಮಿಡಲ್ ಆರ್ಡರ್ ಅಂಡ್ ಲೋವರ್ ಆರ್ಡರ್. ಈ ಸ್ಲಾಟ್ನಲ್ಲಿ ಅದ್ಭುತವಾಗಿ ಬ್ಯಾಟ್ ಬೀಸಬಲ್ಲ ಅಭಿನವ್ ಒಂದೇ ಓವರ್ನಲ್ಲಿ ಪಂದ್ಯದ ಗತಿಯನ್ನೇ ಬದಲಿಸಬಲ್ಲ ಆಟಗಾರ. ಹೀಗಾಗಿ ಆರ್ಸಿಬಿಗೆ ಬಿಡ್ ಮಾಡಬೇಕು ಅಂತ ಬೇಡಿಕೆ ಹೆಚ್ಚಾಗಿದೆ. ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರನ್ನ ನಾಯಕತ್ವದಿಂದ ಹೊರಗಿಟ್ಟು ಮಾಡಿದ ಹುಣ್ಣೋ ಮಾರಾಯ ಅನ್ನುವ ಸ್ಥಿತಿಯನ್ನು ತಲುಪಿತ್ತು. ಕಳೆದ ಬಾರಿ ಮುಂಬೈ ಫ್ರಾಂಚೈಸಿ ಸಾಕಷ್ಟು ಟೀಕೆಗಳನ್ನು ಕೂಡ ಎದುರಿಸಿತ್ತು. ಇಷ್ಟಾದರೂ ಕೂಡ ಈ ಬಾರಿಯೂ ಕೂಡ ರೋಹಿತ್ ಶರ್ಮಾಗೆ ನಾಯಕತ್ವ ನೀಡ್ತಾ ಇಲ್ಲ. ಹಾರ್ದಿಕ್ ಪಾಂಡ್ಯ ಅವರನ್ನೇ ಕ್ಯಾಪ್ಟನ್ ಆಗಿ ಮುಂದುವರಿಸುವ ನಿರ್ಧಾರಕ್ಕೆ ಬಂದಿದೆ. ಇದು ರೋಹಿತ್ ಅಭಿಮಾನಿಗಳನ್ನ ಕೆರಳುವಂತೆ ಮಾಡಿದೆ. ತಿಲಕ್ ವರ್ಮಾ ದಕ್ಷಿಣ ಆಫ್ರಿಕಾ ಎದುರು ಟಿ20 ಮ್ಯಾಚ್ನಲ್ಲಿ 2 ಶತಕ ಬಾರಿಸಿ ಕ್ರಿಕೆಟ್ ದಿಗ್ಗಜರ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿದ್ದ ಪವರ್ ಹಿಟ್ಟರ್. ಈಗಾಗಲೇ ಟಿ20 ರ್ಯಾಂಕಿಂಗ್ನಲ್ಲೂ ಕೂಡ ಟಾಪ್ 10 ಒಳಗೆ ತನ್ನ ಸ್ಥಾನವನ್ನ ಗಟ್ಟಿ ಮಾಡಿಕೊಂಡಿದ್ದಾರೆ. ಇದೀಗ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ತಿಲಕ್ ವರ್ಮಾರನ್ನ ರಿಟೈನ್ ಮಾಡಿಕೊಂಡಿದ್ದಕ್ಕೆ ಖುಷಿ ಪಡ್ತಾ ಇದೆ. ತಿಲಕ್ ವರ್ಮಾಗೆ 8 ಕೋಟಿ ರೂಪಾಯಿ ನೀಡಿ ಉಳಿಸಿಕೊಂಡಿದೆ ಮುಂಬೈ ಫ್ರಾಂಚೈಸಿ. ಚೆನ್ನೈನ ನೆಟ್ ಬೌಲರ್ ಆಗಿ ಕಳೆದ ವರ್ಷ ಕೆಕೆಆರ್ ಕ್ಯಾಂಪ್ನಲ್ಲೂ ಕೂಡ ಸಂಚಲನ ಮೂಡಿಸಿದಂತ ಶಕೀಬ್ ಹುಸೇನ್ ಐಪಿಎಲ್ ಹರಾಜಿನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಬಿಹಾರ ರಾಜ್ಯದ ಗೋಪಾಲ್ಗಂಜ್ ಜಿಲ್ಲೆಯವರಾದಂತಹ ಶಕೀಬ್ ಮನೆಯಲ್ಲಿ ಕಡು ಬಡತನ ಇದೆ. ಸದ್ಯ 30 ಲಕ್ಷಕ್ಕೆ ಹೆಸರನ್ನು ನೋಂದಾಯಿಸಿಕೊಂಡಿರುವ ಶಕೀಬ್ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂಡ್ ಲೋವರ್ ಆರ್ಡರ್ ಬ್ಯಾಟರ್ ಕೂಡ ಆಗಿದ್ದಾರೆ. ಈ ಮೆಗಾ ಹರಾಜಿನಲ್ಲಿ ತನ್ನ ಲಕ್ ಜೊತೆಗೆ ಕುಟುಂಬದ ಅದೃಷ್ಟ ಬದಲಾಯಿಸುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.